ಶಿವಮೊಗ್ಗ ಜಿಲ್ಲೆಯಲ್ಲಿ ಅಮಾನವೀಯ ಘಟನೆಯೊಂದು ನಡೆದಿದೆ. ದೆವ್ವ ಬಿಡಿಸ್ತೀನಿ ಅಂತ ಮಹಿಳೆಯ ಮೇಲೆ ಹಲ್ಲೆಯನ್ನ ಮಾಡಲಾಗಿರುವಂತದ್ದು. ಹಲ್ಲೆ ಮಾಡಿದ ಹಿನ್ನೆಲೆಯಲ್ಲಿ ಆ ಮಹಿಳೆನೇ ಸಾವನ್ನಪ್ಪಿದ್ದಾಳೆ. ಮಹಿಳಾ ಮಂತ್ರವಾದಿ ಏಟಿಗೆ ಮಹಿಳೆ ಸಾವನ್ನಪ್ಪಿರುವಂತದ್ದು. ದೆವ್ವ ಬಿಡಿಸ್ತೀನಿ ಅಂತ ಹೇಳಿ ದೆವ್ವದ ರೀತಿಯಲ್ಲಿ ಆಡಿದಾಳೆ ಮಹಿಳಾ ಮಂತ್ರವಾದಿ. ದೆವ್ವ ಬಿಡಿಸ್ತೀನಿ ಅಂತ ಮಹಿಳೆ ಮೇಲೆ ಹಲ್ಲೆಯನ್ನ ಮಾಡಿ ಆಕೆಯನ್ನ ಕೊಲೆನೆ ಮಾಡಿಬಿಟ್ಟಿದ್ದಾಳೆ. ಭದ್ರಾವತಿಯ ಜಂಬರಘಟ್ಟದಲ್ಲಿ ನಡೆದಿರುವಂತ ಒಂದು ಘಟನೆ ಇತ್ತು. ದೆವ್ವ ಹಿಡಿದಿದೆ ಅಂತ ಆಶಾ ಎಂಬಾಕೆಯಿಂದ ಹಲ್ಲೆಯನ್ನ ಮಾಡಲಾಗಿರುವಂಥದ್ದು. ಮಂತ್ರವಾದಿ ಆಶಾಳಿಂದ ಗೀತಾ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಮಂತ್ರವಾದಿ ಆಶಾ ಗೀತಾ ಅನ್ನುವಂಥ ಮಹಿಳೆಗೆ ದೆವ್ವ ಮೆಟ್ಕೊಂಡಿದೆ ಅಂತ ಹೇಳಿಬಿಟ್ಟು ಹಲ್ಲೆಯನ್ನ ಮಾಡಿದಾಳೆ. ಅಂದ್ರೆ ದೆವ್ವ ಓಡಿಸ್ತೀನಿ ಅಂತ ಹಲ್ಲೆ ಮಾಡಿದಾಳೆ. ತೊಟ್ಟು ನೀರನ್ನ ಕೂಡ ಕೊಟ್ಟಿಲ್ಲ. ತೊಟ್ಟು ನೀರು ಕೊಡಿ ಅಂದ್ರೂ ಕೂಡ ಕರ್ಣೆ ಇಲ್ಲ. ಪಾಪಿಗಳ ರೀತಿಯಲ್ಲಿ ಹಲ್ಲೆಯನ್ನ ಮಾಡಿರುವಂಥದ್ದು ಆಕೆ. ನೀರಿಗಾಗಿ ಕಾಡಿ ಬೇಡಿ ಅಸ್ವಸ್ಥಳಾದರೂ ಕೂಡ ಬಿಡದೆ ಥಳಿಸಲಾಗಿದೆ. ಹಲ್ಲೆಯಿಂದ ಅಸ್ವಸ್ಥಗೊಂಡಿದ್ದಂಥ ಗೀತಾ ಸಾವನ್ನಪ್ಪಿರುವಂಥದ್ದು. ಹೊಳೆಹೊನ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಇದು. ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಗೀತಾ. ಹೊಳೆಹೊನ್ನೂರು ಪೊಲೀಸರು ಭೇಟಿಯನ್ನ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ನಡೆಯಲಿರುವಂತ ಶವದ ಮರಣೋತ್ತರ ಪರೀಕ್ಷೆ ಸಾಕಷ್ಟು ಚರ್ಚೆಗೆ ಎಡೆ ಮಾಡಿಕೊಟ್ಟಿರುವಂತ ಗೀತಾಳ ಸಾವು ನಿಮಗೆ ತೋರಿಸ್ತಾ ಇದ್ವಿ. ಯಾವ ರೀತಿಯ ಹಲ್ಲೆಯನ್ನ ಮಾಡಲಾಗಿದೆ ಅನ್ನುವಂಥದ್ದನ್ನ ಆ ಮಹಿಳೆ ಮೇಲೆ. ಹೋಗ್ತೀನಿ. ಯಾವಾಗ ಹೋಗೋದಿನ? ಹೋಗ್ತೀನವ. ಯಾವಾಗ? ಎಷ್ಟೊತ್ತಬೇಕು? ನೀನ್ ಹೋಗತ್ತಕ್ಕ ನಾನು ಅರ್ಥನೇ. ಏನ್ ಮಾಡ್ತೀಯ ಹೇಳು? ನನ್ನ ಕೈಗೆ ಆಗಲ್ಲ. ಹೋಗು ಹೋಗು ಹೋಗು. ನಿನ್ನಿಂದ ಮಗ್ಳಿಗೆ ನೋವು ಮಾಡ್ತೀಯ? ಇಲ್ಲವ, ಆ ಮಗಳಿಗೆ ನೋವು ಮಾಡಲ್ಲ. ಹೋಗು. ನೀರು ಕೊಡ್ರಿ. ಯಾಕೆ ಕೊಡಕ್ ನೀನು ನೀರು? ಅಯ್ಯೋ ಗಾಣಿ, ನೀನು ಹೋದ್ಮೇಲೆ ಆ ಮಗ್ಳಿಗೆ ನೀರು ಕೊಡ್ತೀನಿ ನಾನು. ನಿನಗೆ ಕೊಡ್ಬೇಕು. ಕೊಡಲ್ಲ. ನೋಡಿ ಹೋಗ್ತೀನವ. ಎಷ್ಟೊತ್ತು? ಸಾಕವ. ನೀನ್ ಅದನ್ನ ಕರ್ಕೊಳಕ್ ರೆಡಿ ಇಲ್ಲ. ನನಗೆ ಇಷ್ಟ ಪರೀಕ್ಷೆ ಮಾಡ್ತದಿ ಅಂದ್ರೆ ನಾನು ನೀನ್ ಅದನ್ನ ಕೇಳಲ್ಲ. ನೀರು ಕೊಡ್ರಪ್ಪ. ಕೊಡಂಗಿಲ್ಲ. ಅಂತೀನಿ. ಅವ್ರು ನಾನು ಅದನ್ನ ಕೇಳ್ಬೇಕು, ನೀನ್ ಅದನ್ನ ಕೇಳ್ತಾರ? ನನಗೆ ಹೋಗಲ್ಲ. ಹೋಗಲ್ಲ 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 ಹೋಗಲ್ಲ. ಹೋಗ್ತೀನಿ. ಹೋಗ್ತೀನಿ. ಯಾವಾಗ ಹೋಗೋದಿನ? ಹೋಗ್ತೀನವ. ಯಾವಾಗ? ಹೋಗ್ತೀನವ. ಎಷ್ಟೊತ್ತಬೇಕು? ಹೋಗ್ತೀನಿ. ಎಷ್ಟೊತ್ತಬೇಕು? ನೀನ್ ಹೋಗತ್ತಕ್ಕ ನಾನು ಅರ್ಥನೇ. ಏನ್ ಮಾಡ್ತೀಯ ಹೇಳು? ನನ್ನ ಕೈಗೆ ಆಗಲ್ಲ. ಮತ್ ಹೋಗು ಹೋಗು ಹೋಗು. ನಿನ್ನಿಂದ ಮಗ್ಳಿಗೆ ನೋವು ಮಾಡ್ತೀಯ? ಇಲ್ಲವ, ಆ ಮಗಳಿಗೆ ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ. ನೋಡಿ ಯಾವ ರೀತಿ ಹಲ್ಲೆಯನ್ನ ಮಾಡಿದಾಳೆ ಅನ್ನುವಂಥದ್ದನ್ನ. ದೆವ್ವದ ನೆಪದಲ್ಲಿ ಚೆನ್ನಾಗಿ ಹಲ್ಲೆ ಮಾಡಿಬಿಟ್ಟಿದ್ದಾಳೆ. ಒಂದು ತೊಟ್ಟು ನೀರು ಕೊಡಿ ಅಂದ್ರೂ ಕೂಡ ಕೇಳಿಲ್ಲ. ಯಾಕೆ ಇನ್ನೇನು ಮಾಡ್ತಾರೆ, ಇವ್ರು ಹೊಡಿತಾ ಇದ್ಲಲ್ಲ ಅನ್ನೋ ಕಾರಣಕ್ಕೋಸ್ಕರ ದೆವ್ವ ಮೆಟ್ಕೊಂಡಿದೆ ಅನ್ನುವ ರೀತಿಯಲ್ಲೇ ಹೋಗ್ತೀನಿ, ಇನ್ನೇನು ಹೋಗ್ತೀನಿ ಇವಾಗ ಒಂಟೆ ಅಂತೆಲ್ಲ ಹೇಳ್ತಾರೆ ಪಾಪ. ಏಕೆ ಹಲ್ಲೆಯನ್ನ ಮಾಡ್ತಾ ಇದ್ಲು. ಅಲ್ಲಿ ಯಾರು ಇರ್ಲಿಲ್ವಾ ಅಂತ ಒಬ್ಬ ಯಾರೋ ವಿಡಿಯೋ ಮಾಡ್ತಾ ಇದ್ರು ನೋಡಿ. ಈಕೆನೇ ಏನಾದರೂ ಫೋನಲ್ಲಿ ಆನ್ ಮಾಡಿಟ್ಟು ಹೋಗಿದ್ಲಾ ಅಥವಾ ಯಾರಾದರೂ ಅದು ವಿಡಿಯೋ ರೆಕಾರ್ಡ್ ಮಾಡಿರುವಂಥದ್ದ ಗೊತ್ತಿಲ್ಲ. ಅದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ. ಮನುಷ್ಯತ್ವ ಅನ್ನುವಂಥದ್ದೇ ಇಲ್ಲ ಅಲ್ಲಿ, ಸತ್ತೋಗ್ಬಿಟ್ಟಿದೆ. ದೆವ್ವ ಬಿಡ್ಸಕ್ ಬಂದವಳೆ ದೆವ್ವದ ರೀತಿಯಲ್ಲಿ ಆಡ್ತಾವಳೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಶಿವಮೊಗ್ಗದ ಪ್ರತಿನಿಧಿ ವಿನಯ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂಥದ್ದು. ವಿನಯ್, ನೋಡ್ತಾ ಇದ್ವಿ ದೆವ್ವ ಬಿಡಿಸ್ತೀನಿ ಅಂತ ಬಂದಂತವಳೆ ದೆವ್ವದ ರೀತಿ ಆಡ್ತಾ ಇದ್ದಾಳೆ. ಮನುಷ್ಯತ್ವನೇ ಇಲ್ಲದ ರೀತಿಯಲ್ಲಿ ಹಲ್ಲೆಯನ್ನ ಮಾಡಿರುವಂಥದ್ದು. ಯಾರು ಇರ್ಲಿಲ್ವಾ? ಆಕೆ ಅಷ್ಟೊಂದು ಹಲ್ಲೆ ಮಾಡಿದ್ದಾಳೆ. ಒಂದು ತೊಟ್ಟು ನೀರು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇಷ್ಟಾದ್ರೂ ಕೂಡ ಮಾನವೀಯತೆ ಅನ್ನುವಂಥದ್ದೇ ಸತ್ತೋಗ್ಬಿಟ್ಟಿತ್ತಲ್ಲ ಆ ಕ್ಷಣದಲ್ಲಿ. ಹೌದು ಪೃಥ್ವಿ, ಏನು ಮುಂದುವರಿದ ಜಿಲ್ಲೆ ಅಂತ ಹೆಸರುವಾಸಿಯಾಗಿರುವಂತಹ ಶಿವಮೊಗ್ಗ ಜಿಲ್ಲೆಯಲ್ಲಿ ಇಂತ ಅನಿಷ್ಟ ಪದ್ಧತಿಗಳು ಈಗಲೂ ಕೂಡ ಇರೋದಂತ ಒಂದು ರೀತಿಯಲ್ಲಿ ವಿಷಾದಕರ ಅಂತಾನೆ ಹೇಳ್ಬೋದು. ಕಳೆದ ಭಾನುವಾರದ ರಾತ್ರಿಯನ್ನು ಏನು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಹೊಳೆಹೊನ್ನೂರು ಸಮೀಪದಲ್ಲಿರುವಂತಹ ಜಂಬರಘಟ್ಟ ಏನಿದೆ, ಆ ಜಂಬರಘಟ್ಟದಲ್ಲಿ ಗೀತಮ್ಮ ಎಂಬುವರಿಗೆ ಒಂದು ರೀತಿಯಲ್ಲಿ ಏನು ಸಹಜವಾಗಿರದೆ ಅವರು ಅಸಹಜ ಸ್ಥಿತಿಯಲ್ಲಿ ಇರ್ತಾರೆ. ಆಗ ಅವರ ಮಗನೇ ಜಯಂತ್ ಅನ್ನೋನು ಏನ್ ಮಾಡ್ತಾರೆ, ಅವರ ಮಗ ಇವ್ರ ಏನು ಆಶಾ ಎನ್ನುವರ ಬಳಿ, ಅಂದ್ರೆ ಆಶಾ ಅನ್ನೋರಿಗೆ ಈ ಹಿಂದೆ ಕೂಡ ಚೌಡಮ್ಮ ಬಂದಿತ್ತು, ಮೈ ಮೇಲೆ ಚೌಡಮ್ಮ ಬಂದಿತ್ತು ಅನ್ನೋ ಒಂದು ವದಂತಿ ಕೂಡ ಇದೆ. ಹಾಗಾಗಿ ಅವರ ಬಳಿಯಲ್ಲಿ ಕರ್ಕೊಂಡೋಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದೆ, ಅವರ ಬಳಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಆಕೆ ಏನು ಆಶಾ ಇರ್ತಾಳೆ, ಆಕೆ ಗೀತಮ್ಮ ಮೇಲೆ ಮನ ಬಂದಂತೆ, ಅಂದ್ರೆ
ಕೋಲನ್ನ ತಗೊಂಡು ಏನು ಹಲ್ಲೆಯನ್ನ ಮಾಡ್ತಾಳೆ. ಹಲ್ಲೆಯನ್ನ ಮಾಡಿ ನೀ ಏನು ದೆವ್ವ ಬಿಡಿಸ್ತೀನಿ ಅಂತ ಹೇಳಿ ಒಂದು ರಾತ್ರಿ 2 ಗಂಟೆವರೆಗೂ ಕೂಡ ಆಕೆಯ ಮೇಲೆ ಕೋಲಿನಿಂದ ಹೊಡೆಯೋದು, ಏನು ಬಡಿಯೋದು ಕೆಲಸಗಳನ್ನ ಮಾಡ್ತಾಳೆ. ಅದಾದ ನಂತರ ಆಕೆ ನೀರನ್ನ ಕೊಡಿ ಅಂತ ಕೇಳ್ಕೊಂಡ್ರು ಕೂಡ ಯಾವುದೇ ರೀತಿಯಿಂದ ರೆಸ್ಪಾಂಡ್ ಮಾಡದೆ ನಿನ್ನ ಬಿಟ್ಟೋಗು ಮೈಯಿಂದ ಅಂತ ಹೇಳಿ ಒಂದಿಷ್ಟು ಹಲ್ಲೆಯನ್ನ ಮಾಡ್ತಾರೆ. ಅದಾದ ಬಳಿಕ ಆಕೆ ಏನು ಗೀತಮ್ಮ ಇರ್ತಾಳೆ, ಮತ್ತಷ್ಟು ಕುಸಿತಾಳೆ. ನಂತರ ಜ್ಞಾನ ತಪ್ಪಿ ಬೀಳ್ತಾಳೆ. ಅದಾದ ನಂತರ ಆಸ್ಪತ್ರೆಗೆ ತಗೊಂಡು ಹೋಗುವ ಸಮಯದಲ್ಲಿ ಆಕೆ ಮೃತಪಟ್ಟಿರೋದು ಗೊತ್ತಾಗುತ್ತೆ. ಒಟ್ನಲ್ಲಿ ಆಕೆಗೆ ಏನು ಲೋ BP ಆ ಸಮಯದಲ್ಲಿ ಲೋ BP ಆಗಿರೋದ್ರಿಂದ ಆಕೆ ಅಲ್ಲಿ ಮೃತಪಟ್ಟಿರೋದಾಗಿ ವೈದ್ಯರು ಅಲ್ಲ ದೃಢಪಡಿಸಿದ್ದಾರೆ. ವಿನಯ್, ಅದಾದ ಬಳಿಕ ಈ ಸಂದರ್ಭದಲ್ಲಿ ಯಾರು ಇರ್ಲಿಲ್ವಾ? ಆ ವಿಡಿಯೋ ರೆಕಾರ್ಡ್ ಮಾಡಿರುವಂತದ್ದು ಯಾರು, ಅಥವಾ ಈಕೆನೆ ಫೋನ್ ಆನ್ ಮಾಡಿಬಿಟ್ಟು ಹಲ್ಲೆಯನ್ನ ಮಾಡಿರುವಂತದ್ದು? ಆಮೇಲೆ ಆ ಮಹಿಳೆ ಸಾವನ್ನಪ್ಪೋದಕ್ಕೆ ಈಕೆನೆ ಪ್ರಮುಖ ಕಾರಣ. ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು ಆಕೆಯನ್ನ ಬಂಧಿಸಿದ್ದಾರೆ ಹೇಗೆ ಅಂತ? ಹೌದು ಪೃಥ್ವಿ, ಏನು ಆಕೆಯ ಏನು ಅಂದ್ರೆ ಗೀತಮ್ಮ ಇದ್ದಾಳೆ, ಗೀತಮ್ಮ ಮಗನೇ ಆಕೆ ಬಳಿ ಕರ್ಕೊಂಡು ಹೋಗಿರೋದು. ಆ ವಿಡಿಯೋನು ಕೂಡ ಅವನೇ ಮಾಡಿರ್ಬೋದು ಅನ್ನೋ ಒಂದು ಅನುಮಾನ ಈಗ ಕಾಡ್ತಾ ಇರೋದು. ಯಾಕಂದ್ರೆ ದೆವ್ವ ಬಿಡಿಸೋದಕ್ಕೆ ದೆವ್ವ ಬಂದಿದೆ ಅನ್ನೋ ಒಂದು ಅನುಮಾನದ ಮೇಲೆ ಆಕೆ ಏನು ಗೀತಮ್ಮ ಇದ್ಲು, ಆಕೆಯನ್ನ ಕರ್ಕೊಂಡು ಹೋಗಿದ್ದು ಜಯಂತ್ ಅನ್ನೋ ಮಗನೇ. ಅವನೇ ಕರ್ಕೊಂಡೋಗಿ ಅಲ್ಲಿ ಯಾರು ಇಲ್ಲದ ಸಮಯದಲ್ಲಿ, ಅಂದ್ರೆ ಗೀತಮ್ಮ ಹಾಗೆ ಆಶಾ ಮತ್ತೆ ಜಯಂತ್ 3 ಜನ ಇರುವ ಸಮಯದಲ್ಲಿ ಈ ಘಟನೆ ನಡೆದಿರೋದು. ಹಾಗಾಗಿ ವಿನಯ್, ಮಾತಾಡ್ತೀನಿ. ನಮ್ ಜೊತೆ ಸ್ಥಳೀಯರೊಬ್ರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ, ನಾಗಪ್ಪ ಅಂತ. ನಮಸ್ಕಾರ ನಾಗಪ್ಪ ಅವರೇ. ನಮಸ್ಕಾರ. ಈಗ ಸಾವನ್ನಪ್ಪಿದಾರಲ್ಲ, ಗೀತಾ ಅವರ ಊರೇನಾ ನಿಮ್ದುನು? ಹೌದೌದೌದು ಸರ್, ಏನಾಗಿತ್ತು ಆ ಮಹಿಳೆಗೆ? ಮಹಿಳೆಗೆ ಏನೆಲ್ಲ ಈ ದೆವ್ವ ಬಂದೈತೆ ಅಂತ ಅಂದು ಈಗ ಒಂದು 15 ದಿನದಿಂದಲೂ ಹಿಂಗೆ ಇದು ಮಾಡ್ತಾ ಇದ್ರು. ದೆವ್ವ ಬಂದೈತೆ ಅಂದ್ರೆ ನಾವು ಅವೆಲ್ಲ ನಂಬಲ್ಲ. ಮೈ ಮೇಲೆ ದೇವ್ರು ಬರೋರಿಗೂ ನಂಬಲ್ಲ. ದೆವ್ವ ಬಂದಿತ್ತು ಅಂದ್ರೆ ಹೆಂಗಾಡ್ತಿದ್ರಂತೆ ಮನೆಯಲ್ಲಿ? ಏನೆಲ್ಲ ಈ ಕೂಗಾಟ ಮಾಡೋದು ಅವು ಇವು ಅಷ್ಟೇ. ಕೂಗಾಟನೇ, ಕೂಗಾಟ ಬಿಟ್ರೆ ಬೇರೆ ಕೂಗಾಡ್ತಿದ್ರು ಅನ್ನೋ ಕಾರಣಕ್ಕೆ ದೆವ್ವ ಬಂತು ಅಂತ ಪಟ್ಟ ಕಟ್ಬಿಟ್ರಂತ ಅವ್ರ ಮನೆಯವರು. ಮನೆಯವ್ರು ಪಟ್ಟ ಕಟ್ಟಿರೋದು. ಹಾ ಮನೆಯವ್ರು ಪಟ್ಟ ಕಟ್ಟಿದ್ರು. ಈ ಪಟ್ಟ ಕಟ್ಟಿರೋದು ವಿಚಾರ ಗೊತ್ತಾಗಿ ನಮ್ಮ ಮನೆಗೆ ಕರ್ಸಿ 4 ದಿನ ಮುಂಚಿತವಾಗಿ ನಿಮ್ಮ ತಾಯಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗು, ಹಾಸ್ಪಿಟ್ಲಾಗೆ ತೋರ್ಸ್ಕೊಂಡು ಒಂದು 4 ದಿನ ನಿಮ್ಮ ತಾಯಿಗೆ ಒಂಚೂರು ಸಂತೋಷ ಪಡ್ಸೋ ಅಂತವ್ರಿಗೆ ಒಂದು ಹುಡುಗ ಅವ್ರಿಗೆ ಕರ್ಕೊಂಡು ಒಂದು 4 ದಿನ ಟೂರ್ ಹೋಗಿ ಬರ್ರಿ ಅಂತಂದು ಈಗ ಒಂದು 4-5 ದಿನ ಹಿಂದೆ ನಾನು ಹೇಳ್ಕೊತಿದ್ದೆ. ನಮಗೂ ಸಂಬಂಧಿಕರೇ ಅವರು ಸಂಬಂಧಿಕರೇ. ಈ ಕಡೆ ಈ ದೇವ್ರು ಬಂದೈತೆ ಅಂತಂದ್ರು ಅವರು ಸಂಬಂಧಿಕರೇ. ಓಕೆ, 2 ಕಡೆಯಿಂದಲೂ ಸಂಬಂಧಿಕರೇ. ಯಾರು ಸಂಬಂಧಿಕರು ನಿಮ್ಗೆ? ಅವರು ಸಂಬಂಧಿಕರೇ, ಇವರು ಸಂಬಂಧಿಕರೇ. ಅವಳೇನ್ ಮನುಷ್ಯತ್ವ ಇದೆಯಾ ಸರ್ ಅವಳಿಗೆ? ಹಂಗ ಅಲ್ಲೇ ಮಾಡಿರೋದಲ್ಲ ಅಲ್ಲ, ಆ ಮಗ ಅನ್ಸ್ಕೊಂಡವನ್ಗೆ ಸ್ವಲ್ಪನಾದ್ರೂ ಆ ಕಳ್ ಚುರುಕಂದಿಲ್ವಾ ಅಂತ? ನಮ್ಗೆ ನಮ್ ತಾಯಿಗೆ ಏನಾದ್ರು ಒಂದ್ ಸ್ವಲ್ಪ ಹುಷಾರಿಲ್ಲ ಅಂದ್ರೇನೆ ತಡ್ಕೊಳಕ್ ಆಗ್ತಾ ಇರೋದು. ಅಷ್ಟೆಲ್ಲ ಹಲ್ಲೆ ಮಾಡಿದ್ರು ಸುಮ್ ಕೂತಿದಾನಲ್ಲ ಅವನು. ಸುಮ್ ಕೂತ್ಕೊಂಡಿದ್ದಾನೆ. ಹೌದು, ಸರಿ ಸರಿ. ಆಮೇಲೆ ಅದಾದ ನಂತರ ಈ ದೇವ್ರು ಬಂದೈತೆ ಅನ್ನೋ ವಿಚಾರದಾಗಿ ಈಗ 15 ದಿನ ಹಿಂದೆಯ ದೇವಸ್ಥಾನಕ್ಕೆ ಎಲ್ಲ ಕುಂದ್ರಿಸ್ಕೊಂಡ್ ಅವ್ರಿಗೆ ನಮ್ ಗ್ರಾಮಕ್ಕೆ ಯಾರ ಮೇಲೂ ದೇವ್ರು ಬರೋದ್ ಬೇಡ ಅಂತಂದು ಕಟ್ನಿಟ್ಟು ಮಾಡಿದ್ವಿ ಸರ್. ಈ 15 ದಿನ ಹಿಂದೆ ಅದು ವಿಡಿಯೋದಾಗೆ ವೈರಲ್ ಆಗೈತಿ ನೋಡ್ರಿ. ಇದು ಯಾವತ್ತಾಗಿದ್ದು ಘಟನೆ ನಾಗಪ್ಪ ಅವ್ರೆ? ಯಾವ್ದು ಈಗ ಹಲ್ಲೆ ಮಾಡಿರೋದು? ಆ ಆಶಾ ಅನ್ನೋಳು ಹಲ್ಲೆ ಮಾಡಿರೋದು ನಿನ್ನೆನೆ ಆಯ್ತು. ನಿನ್ನೆ ಆಗಿರೋದು? ನಿನ್ನೆನೆ ಸಾವನ್ನಪ್ಪಿರೋದು ಅವರು? ನಿನ್ನೆನೆ ಸಾವು ಆದ್ಮೇಲೆ ಮನೆ ತಂದು ಹಾಕಿಂದಿರೋರು. ಓಹೋ, ಓಕೆ. ಇಲ್ಲಿ ಬೆಳಗ್ಗೆ ಎದ್ದು ಮತ್ತೆ ಹಿಂಗೆ ಜನಗೂ ಎಲ್ಲ ಸೇರ್ಕೊಂಡ್ವಿ ನಾವು. ಸೇರ್ಕೊಂಡಾದ್ಮೇಲೆ ಮುಚ್ಚಾಕ್ಯಂದ್ರು ಅವ್ರು ಯಾರು ಮನೆಯವರು ಮಕ್ಕಳು. ಆಕಸ್ಮಿಕ ಹಿಂಗ ಏನೋ ಆಗಿತ್ತು, ದೇವ್ ಬಂದಿತ್ತು, ಈ ತರ ಆತು ಅಂದ್ವಿ ನಾವು. ನಿನ್ನೆ ಏನು ಆ ದೇವ್ರು ಬರ್ತಾ ಇರ್ತಲ್ಲ ನಾಗಪ್ಪ ಅವ್ರೆ, ಆಸ್ಪತ್ರೆ ಕರ್ಕೊಂಡು ಹೋಗಿದ್ರಲ್ಲ, ಅಲ್ಲಿ ಈ ಸರಿಯಾಗಿ ಹೊಡೆದಿರೋಂಥ ಟೈಮ್ನಲ್ಲಿ ಮೈಯಲ್ಲೆಲ್ಲ ಬಾಸುಂಡೆ ಬಂದಿರುತ್ತೆ. ಅವ್ರು ಯಾರು ಕೇಳಲಿಲ್ವಂತ ಡಾಕ್ಟ್ರು? ಕರ್ಕೊಂಡು ಹೋಗಿದ್ರೆ ಇಲ್ವಾ ಇವ್ರನ್ನ? ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋದಾಗ ಇವ್ರೇನ್ ಹೇಳಿದ್ದಾರೆ ತಲೆ ಸರಿ ಇಲ್ಲ, ಕೋಲ ಹೊಡ್ಕೊಂಡಿತ್ತೆ ಅಂತ ಇವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮಕ್ಕಳು. ಓಕೆ ಓಕೆ. ಮಕ್ಕಳು ಸ್ಟೇಟ್ಮೆಂಟ್ ಕೊಟ್ಟಿರೋದು. ನಿನ್ನೆ ಕಂಪ್ಲೇಂಟು ಅದೇ ರೀತಿ ಕೊಟ್ಟಿರೋದು ಅವ್ರಿಗೂ. ನಮ್ಮ ಅಮ್ಮ ಈಗ ತಲೆ ಸರಿ ಇದ್ದಿಲ್ಲ, ಅಸ್ವಸ್ಥ ಇದ್ರು, ಕೋಲ ಹೊಡ್ಕೊಳೋದು, ಬಾರಿ ಕೋಲ ಹೊಡ್ಕೊಳೋದು ಅಂತಂದು ಯಾರು ಮಗನೇ ಕಂಪ್ಲೇಂಟ್ ಕೊಟ್ಟಿರೋದು. ಈ ರೀತಿ ಮಾಡ್ಕೊಂಡಿದ್ದಾರೆ. ಏನ್ ಪಾಪ ಮಾಡಿದ್ರು ಏನೋ ಅಂತ ಪಾಪಿಗಳನ್ನ ಮಕ್ಕಳಾಗಿ ಎತ್ತೋದಕ್ಕೆ ಪಾಪ ಆ ತಾಯಿ.
ಅಷ್ಟೆಲ್ಲ ಹಲ್ಲೆ ಮಾಡಿ ಸಾವನ್ನಪ್ಪಿದ್ದಾರೆ, ಅದನ್ನೂ ಮುಚ್ಚಾಕೊಂಡು ಈ ಪ್ರಕರಣ ನೋಡ್ತಾ ಇದ್ರೇನೆ ಬೇಜಾರಾಗುತ್ತೆ. ಕೈಯಾರೆ ಕೊಂದುಬಿಟ್ರಲ್ಲ ಅಂತ. ಧನ್ಯವಾದ ನಾಗಪ್ಪ ಅವರು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.